ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಜೀವನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಿಥುನ ರಾಶಿಯವರೇ, ಎಚ್ಚರದಿಂದಿರಿ. ಮುಂದಿನ 3 ದಿನಗಳಲ್ಲಿ ಆಗಸ್ಟ್ 8, 9 ಮತ್ತು 10 ನಿಮ್ಮ ಜೀವಿತಾವಧಿಯಲ್ಲಿ ಇಷ್ಟು ದೊಡ್ಡ ದುರಂತ ಘಟನೆ ಸಂಭವಿಸಲಿದೆ ಎಂದರೆ ಸ್ನೇಹಿತರೆ ನೀವು ಕನಸಿನಲ್ಲಿಯೂ ಊಹಿಸಿರುವುದಿಲ್ಲ. ಕ್ಷಮಿಸಿ, ಆದರೆ ಇಂದು ನಾನು ಸುಮ್ಮನಿರುವುದಿಲ್ಲ. ಸ್ನೇಹಿತರೆ, ನಿಮ್ಮ ಮೇಲೆ ಅಡಗಿ ದಾಳಿ ಮಾಡುತ್ತಿದ್ದಾನೆ ಈ ಹೆಸರಿನ ವ್ಯಕ್ತಿ. ಸ್ನೇಹಿತರೆ, ನಿಮಗೆ ಈ ಮನುಷ್ಯನಿಂದ ತುಂಬ ಅಪಾಯವಿದೆ, ಏಕೆಂದರೆ ಈತ ನಿಮ್ಮ ಜೀವನವನ್ನು ತೆಗೆಯಲು ನಿರ್ಧಾರ ಮಾಡಿದ್ದಾನೆ. ಈ ವಿಡಿಯೋವನ್ನು ನೀವು ನೋಡಿದರೆ ನಿಮ್ಮ ಇಡೀ ಕುಟುಂಬ ನಾಶವಾಗುವುದರಿಂದ ತಪ್ಪಿಸಿಕೊಳ್ಳುತ್ತೀರಿ. ಕಳೆದ 5 ವರ್ಷಗಳಲ್ಲಿ ಈ ವ್ಯಕ್ತಿ ಸುಮಾರು 500 ಬಾರಿ ನಿಮ್ಮ ಮೇಲೆ ಅಡಗಿ ದಾಳಿ ಮಾಡಿದ್ದಾನೆ. ನೀವು ಒಳ್ಳೆಯ ಸ್ವಭಾವದವರು, ಹಾಗಾಗಿ ನಿಮಗೆ ತಿಳಿಯಲೇ ಇಲ್ಲ. ಆದರೆ ಎಂದಾದರೂ ನಿಮಗೆ ಅನುಮಾನ ಬಂದಿರಬಹುದು, ಹೌದು, ನಿಮ್ಮ ಜೀವನದಲ್ಲಿ ಇಷ್ಟೊಂದು ಸಂಕಟ ಏಕೆ ಬಂದಿದೆ. ಆದರೆ ಇಂದು ನಾನು ಈ ಮನುಷ್ಯನ ಸಂಪೂರ್ಣ ಕುಂಡಲಿಯನ್ನು ನಿಮ್ಮೆದುರು ತೆರೆದಿಡುತ್ತಿದ್ದೇನೆ. ಸಮಯಕ್ಕೆ ಸರಿಯಾಗಿ ಜಾಗರೂಕರಾಗಿರಿ. ಈ ವಿಡಿಯೋ ನೋಡದಿದ್ದರೆ ನಿಮ್ಮ ಮೇಲೆ ಬಹಳ ದೊಡ್ಡ ಸಂಕಟ ಬರಲಿದೆ. ಸ್ನೇಹಿತರೆ, ನನ್ನ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ. ನಾನು ನಿಮಗೆ ಹೇಳುತ್ತೇನೆ, ಈ ವ್ಯಕ್ತಿಯಿಂದ ನೀವು 100 ಕಿಲೋಮೀಟರ್ ದೂರವೇ ಇರಬೇಕು, ಏಕೆಂದರೆ ಈತನ ನೆರಳು ಕೂಡ ನಿಮಗೆ ಮತ್ತು ನಿಮ್ಮ ಇಡೀ ಕುಟುಂಬಕ್ಕೆ ತುಂಬ ಅಪಾಯಕಾರಿ. ಈತನ ನೆರಳು ಎಲ್ಲಿ ಬೀಳುತ್ತದೆಯೋ ಅಲ್ಲಿ ನಾಶವೇ ಆವರಿಸುತ್ತದೆ, ಅಲ್ಲಿ ಸ್ನೇಹಿತರೆ ದುರ್ಗತಿಯೇ ಬರುತ್ತದೆ. ಸ್ನೇಹಿತರೆ, ಆದ್ದರಿಂದ ಈ ವ್ಯಕ್ತಿಯಿಂದ ಸದಾ ದೂರವಿರಬೇಕು. ನಿಮಗೆ ಆಶ್ಚರ್ಯವಾಗುತ್ತದೆ, ಈ ವ್ಯಕ್ತಿ ಯಾವುದೇ ಪರಕೀಯನಲ್ಲ, ಹೌದು, ಸಂಘರ್ಷದ ವ್ಯಕ್ತಿಯೂ ಅಲ್ಲ, ದೂರದ ಮನುಷ್ಯನೂ ಅಲ್ಲ. ಈ ವ್ಯಕ್ತಿಯನ್ನು ನೀವು ಚೆನ್ನಾಗಿ ಬಲ್ಲಿರಿ ಮತ್ತು ಈತನ ಮೇಲೆ ನೀವು ನಂಬಿಕೆಯನ್ನು ಇಡುತ್ತೀರಿ. ನನ್ನ ಪ್ರೀತಿಯ ಸ್ನೇಹಿತರೆ, ಇಂದಿನ ಮೊದಲು ನಾನು ಹಲವು ವಿಡಿಯೋಗಳಲ್ಲಿ ನಿಮ್ಮ ಶತ್ರುಗಳ ಬಗ್ಗೆ ಹೇಳಿದ್ದೇನೆ, ಆದರೆ ಈ ಶತ್ರು ಅತ್ಯಂತ ಅಪಾಯಕಾರಿ ಶತ್ರು ಈ ರಾಶಿಯವರೇ ಆಗಿದ್ದು ಸ್ನೇಹಿತರೆ, ಇಂದು ಇವನ ಸತ್ಯತೆಯನ್ನು ಹೊರಗಡೆ ಬಿಡುತ್ತೇನೆ. ನಾನು ಎಷ್ಟೋ ಬಯಸಿದೆ ನಿಮಗೆ ಹೇಳಬಾರದೆಂದು, ಆದರೆ ಅಪಾಯ ಈಗ ಅಷ್ಟು ಹೆಚ್ಚಾಗಿದೆ, ನಿಮಗೆ ಹೇಳಲೇಬೇಕು. ಈ ರಾಶಿಯವರಿಗೆ ಇಲ್ಲದಿದ್ದರೆ ನಿಮ್ಮ ಜೀವಕ್ಕೆ ಅಪಾಯ ಬರಬಹುದು. ಒಬ್ಬ ಮನುಷ್ಯ ಮೊದಲು ತನ್ನ ಕುಟುಂಬದ ಬಗ್ಗೆ ಯೋಚಿಸುತ್ತಾನೆ. ತಾನು ಜ್ವರದಿಂದ ಬಳಲಿದರೂ ಕುಟುಂಬವನ್ನು ಜ್ವರಕ್ಕೆ ಒಳಗಾಗಲು ಬಿಡುವುದಿಲ್ಲ. ಅವನು ಹಗಲಿರುಳು ಶ್ರಮಿಸುತ್ತಾನೆ. ಈ ರಾಶಿಯವರು ತಮ್ಮ ಕುಟುಂಬದ ಸಂತೋಷಕ್ಕಾಗಿ, ಕುಟುಂಬದ ಹೊಟ್ಟೆ ತುಂಬಿಸಲು, ನಿಮ್ಮ ಕುಟುಂಬ ಸದಾ ಸುರಕ್ಷಿತವಾಗಿರಬೇಕು ಎಂದು, ನೆಮ್ಮದಿಯಿಂದ ನಿದ್ದೆ ಮಾಡಬೇಕು ಎಂದು, ನಿಮ್ಮ ಕುಟುಂಬದ ಮೇಲೆ ಯಾವುದೇ ತೊಂದರೆ ಬರಬಾರದು ಎಂದು ನೀವು ಬಯಸುತ್ತೀರಿ. ಆದರೆ ಈ ರಾಶಿಯವರೇ, ಸಾಮಾನ್ಯವಾಗಿ ನಮ್ಮ ಶತ್ರುಗಳು ನಮ್ಮ ಕುಟುಂಬದ ಮೇಲೆ ದಾಳಿಗೆ ಕಾದು ಕುಳಿತಿದ್ದಾರೆ ಮತ್ತು ಅವರು ಯಾವಾಗಲೂ ನಮ್ಮನ್ನು ದುಃಖದಲ್ಲಿ ಕಾಣಲು ಬಯಸುತ್ತಾರೆ. ಅದರ ಜೊತೆಗೆ ನಮ್ಮ ಕುಟುಂಬದ ಸಂತೋಷ ಇವರಿಗೆ ಆಗದು. ಹಾಗಾಗಿ ಮೊದಲು ಮಾತಾರಾಣಿಯ ನಿಜವಾದ ಭಕ್ತರೆಲ್ಲರೂ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಹೊಸ ಜೀವನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇಂದು ನಿಮ್ಮ ಶ್ರಮದಿಂದ ಮಾಡಿ ನಮ್ಮ ಕುಟುಂಬ ಸಂತೋಷ ಪಡುವಾಗ ಸ್ನೇಹಿತರೆ, ಈ ಜನರು ತುಂಬ ಹೊಟ್ಟೆ ಕಿಚ್ಚು ಪಡುತ್ತಾರೆ. ಇವರ ಕಣ್ಣಿಗೆ ನಮ್ಮ ಕುಟುಂಬದ ಸಂತೋಷ ಮುಳ್ಳಾಗಿ ಚುಚ್ಚುತ್ತದೆ. ಆದರೆ ಇಂದಿನ ವಿಡಿಯೋದಲ್ಲಿ ಆ ಶತ್ರುಗಳ ಸತ್ಯವನ್ನು ಹೇಳುತ್ತೇನೆ. ಜೊತೆಗೆ ಸ್ನೇಹಿತರೆ, ನಿಮಗೆ ಕೆಲವು ಉಪಾಯಗಳನ್ನು ಹೇಳಲಿದ್ದೇನೆ. ವಿಡಿಯೋ ಕೊನೆಯವರೆಗೂ ನೋಡುವುದು ತುಂಬ ಮುಖ್ಯ. ಒಂದು ವೇಳೆ ವಿಡಿಯೋವನ್ನು ಸ್ವಲ್ಪವೂ 2 ಸೆಕೆಂಡ್ ಕೂಡ ತಪ್ಪಿದರೆ, ಮಧ್ಯದಲ್ಲೇ ಬಿಟ್ಟರೆ, ನಂಬಿರಿ, ನಿಮ್ಮ ಜೀವನದಲ್ಲಿ ದೊಡ್ಡ ಚಂಡಮಾರುತ ಬರಲಿದೆ. ಹೌದು ಸ್ನೇಹಿತರೆ, ನಿಮ್ಮ ಮೇಲೆ ಬಹಳ ದೊಡ್ಡ ಸಂಕಟ ಬರಬಹುದು. ಆದ್ದರಿಂದ ನಮ್ಮೊಂದಿಗೆ ಮೊದಲಿನಿಂದ ಕೊನೆಯವರೆಗೂ ಇರಿ. ನಿಮ್ಮ ಕಿವಿಗಳನ್ನು ನಿಮ್ಮ ಧ್ವನಿ ಮೇಲೆಯೇ ಇಟ್ಟುಕೊಳ್ಳಿ. ಮೊದಲು ಮಾತಾ ರಾಣಿಯ ಭಕ್ತರು ಈ ವಿಡಿಯೋವನ್ನು ಲೈಕ್ ಮಾಡಿ. ಸ್ನೇಹಿತರೆ, ಇಷ್ಟೊಂದು ಮುಖ್ಯ, ಇಷ್ಟೊಂದು ಮಹತ್ವದ ವಿಡಿಯೋ ಇದಾಗಿದೆ. ಹಾಗಾಗಿ ವಿಡಿಯೋವನ್ನು ಲೈಕ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ನಿಜವಾದ ಶ್ರದ್ಧಾ ಭಾವದಿಂದ ಜೈ ಮಾತಾರಾಣಿ ಎಂದು ಖಂಡಿತವಾಗಿ ಬರೆಯಿರಿ. ಮಿಥುನ ರಾಶಿಯವರೇ, ಇವರು ಯಾವಾಗಲೂ ನಿಮ್ಮ ಬಗ್ಗೆ ಟೀಕೆ ಮಾಡುತ್ತಿದ್ದಾರೆ, ನಿಮ್ಮ ವಿರುದ್ಧ ಪಿತೂರಿ ಮಾಡುತ್ತಿದ್ದಾರೆ, ನಿಮ್ಮ ಹೆಸರನ್ನು ಕೆಡಿಸಲು ಪೂರ್ಣ ಪ್ರಯತ್ನಿಸುತ್ತಿದ್ದಾರೆ. ಸ್ನೇಹಿತರೆ, ನಿಮ್ಮ ರಾಶಿಯ ಇವರ ಹೆಸರು ಬರೆದಿರಲಿ. ಹೀಗೆ ಗುಪ್ತ ಶತ್ರುಗಳು ನಿಮ್ಮ ಜೀವನದಲ್ಲಿ ಬಹಳಷ್ಟು ಇದ್ದಾರೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ಗಂಡ ಹೆಂಡತಿ ಕಲಹ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಇಂದು ಅವರ ಬಣ್ಣ ಬಯಲಾಗಲಿದೆ. ಅವರು ನಿಮ್ಮನ್ನು ಆ ಪರಿಸ್ಥಿತಿಗೆ ತರಬಲ್ಲರು, ಕುಟುಂಬ ಚದುರಿ ಹೋಗುವಂತೆ ಮಾಡಬಲ್ಲರು ಎಂದು ತಮ್ಮ ಮಾತಿನ ಮೇಲೆ ಗಮನವಿರಿಸುವುದಿಲ್ಲ. ಏನು ಮಾಡಬೇಕು, ಹೇಗೆ, ಯಾರೊಂದಿಗೆ ವ್ಯವಹರಿಸಬೇಕು. ಸ್ನೇಹಿತರೆ, ಯಾರೊಂದಿಗೆ ಬೇಕಾದರೂ ಕೆಟ್ಟದಾಗಿ ವರ್ತಿಸುತ್ತಾರೆ, ಏಕೆಂದರೆ ಅವರ ಉದ್ದೇಶ ಒಂದೇ, ಹೇಗಾದರೂ ಕೌಟುಂಬಿಕ ವಿಘಟನೆಯಾಗಬೇಕು. ಮತ್ತು ನಿಮ್ಮ ಮನೆಯಲ್ಲಿ ಹಾಗೆ ಕೆಲವರು ಇದ್ದಾರೆ, ಅವರು ತಮ್ಮ ಪಾಲಿನ ಆಸ್ತಿ ತೆಗೆದುಕೊಂಡು ಬೇರೆಯಾಗಲು ಬಯಸುತ್ತಾರೆ. ಆದರೆ ನಿಮ್ಮ ಯೋಜನೆ
ಯಾವಾಗಲೂ ಇಡೀ ಕುಟುಂಬ ಒಟ್ಟಿಗೆ ಒಂದೇ ಭಾವದಿಂದ ಇರಬೇಕು ಎಂದು. ನೀವೆಂದಿಗೂ ಆಸ್ತಿಯ ಬಗ್ಗೆ ಯೋಚಿಸುವುದಿಲ್ಲ, ನೀವೆಂದು ಹಣದ ಬಗ್ಗೆ ಯೋಚಿಸುವುದಿಲ್ಲ. ಆದರೆ ಮನೆಯ ಪ್ರತಿಯೊಬ್ಬ ಸದಸ್ಯರು ಹಾಗಿರುವುದಿಲ್ಲ. ಅನೇಕರು ನಿಮ್ಮ ಮನೆಯಲ್ಲಿ ಜಗಳ ಸೃಷ್ಟಿಯಾಗಲು ಕಾಯುತ್ತಿದ್ದಾರೆ. ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ವಿವಾದ ನಡೆಯುತ್ತಿದ್ದರೆ, ಈ ವಿವಾದ ಹೆಚ್ಚುತ್ತಿದ್ದರೆ ಪಕ್ಕದವರು ಅದನ್ನು ಕಡಿಮೆ ಮಾಡಲು ಆದರೆ ನಮ್ಮ ಸುತ್ತಮುತ್ತಲೂ ಅಂತವರಿದ್ದಾರೆ. ಬೆಂಕಿಯಲ್ಲಿ ತುಪ್ಪ ಸುರಿಯುವ ಕೆಲಸ ಮಾಡುತ್ತಾರೆ. ನೀವು ಸರಿಯಾಗಿ ಕೇಳುತ್ತಿದ್ದೀರಿ, ಇದು ತಮಾಷೆ ಹೇಳುತ್ತಿಲ್ಲ. ಅವರು ನಮ್ಮ ಪರವಾಗಿ ಮಾತನಾಡುವುದಿಲ್ಲ. ನಾವು ಸರಿಯಿದ್ದರೂ ತಪ್ಪು ಮಾಡಿದವರ ಪಕ್ಷವನ್ನೇ ವಹಿಸುತ್ತಾರೆ ಮತ್ತು ಯಾವಾಗಲೂ ಅವರ ಜೊತೆಯೇ ಇರುತ್ತಾರೆ. ಇದರಿಂದ ಜಗಳ ಮತ್ತಷ್ಟು ಹೆಚ್ಚುತ್ತದೆ, ಜೀವನದಲ್ಲಿ ಕ್ಲೇಶ ಮೂಡುತ್ತದೆ. ಸ್ನೇಹಿತರೆ, ಅದರಿಂದ ನೀವು ಸ್ವಲ್ಪ ಎಚ್ಚರದಿಂದಿರಬೇಕು. ನೀವೇನು ಮಾಡಬೇಕೆಂದರೆ, ಮೊದಲು ನಿಮ್ಮ ಕುಟುಂಬ ಒಂದಾಗಿರಲು, ನಿಮ್ಮ ಮನೆ ಮಠ ಒಂದಾಗಿರಲು ಪ್ರಯತ್ನಿಸಬೇಕು. ಯಾರ ಮನಸ್ಸಿನಲ್ಲೂ ಮೋಸ ಕಪಟ ಬರದಂತೆ ಮತ್ತು ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಎದುರಿಗಿನವರ ಮನಸ್ಸಿಗೆ ನೋವಾಗದಂತೆ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ಆಗುವ ಗಾಯ ಜೀವನ ಪರ್ಯಂತ ಕಳಂಕವಾಗುತ್ತದೆ. ಸ್ನೇಹಿತರೆ, ಆದರೂ ಕೆಲವರು ಬಿಡುವುದಿಲ್ಲ. ಮನೆಯನ್ನು ಹಾಳು ಮಾಡಲು ಪಣ ತೊಟ್ಟಿದ್ದಾರೆ. ಅಂಥವರಿಗೆ ಸ್ಪಷ್ಟವಾಗಿ ಹೇಳಿ, ಅವರು ಕೇಳದಿದ್ದರೂ ನಿಮ್ಮ ಮನೆಯಿಂದ ಬೀಳ್ಕೊಡಿ. ಏಕೆಂದರೆ ನೀವು ಮನೆಯ ಯಜಮಾನರು. ಹಾಗೆ ಮಾಡಬಹುದು, ಏಕೆಂದರೆ ಮೊದಲು ಅವರಿಂದಲೇ ಕುಟುಂಬದ ವಿಘಟನೆ, ಮತಭೇದ, ಕ್ಲೇಶವನ್ನು, ನಕಾರಾತ್ಮಕತೆ, ಮನೆಯ ವ್ಯವಸ್ಥೆ ಹಾಳಾಗುತ್ತದೆ. ಅವರ ಮನಸ್ಸಿನಲ್ಲಿ ನಿರ್ಧರಿಸಿಯೇ ಬಿಟ್ಟಿರುತ್ತಾರೆ. ಇಂಥವರು ಪ್ರತಿಕ್ಷಣ ನಮ್ಮ ಮನೆಯಲ್ಲಿ ಜಗಳವನ್ನು ಸೃಷ್ಟಿಸಲು ಕಾಯುತ್ತಿರುತ್ತಾರೆ. ಸ್ನೇಹಿತರೆ, ಎಲ್ಲರ ಆತ್ಮವಿಶ್ವಾಸ ಕುಗ್ಗಿಸಲು, ಎಲ್ಲರ ಭಾವನೆಗಳನ್ನು ಘಾಸಿಗೊಳಿಸುವ ಮತ್ತು ಜೀವನದಲ್ಲಿ ಯಾರು ನಮ್ಮವರಿಲ್ಲ ಎಂಬ ಭಾವ ಮೂಡಿಸುವ ಸ್ಥಿತಿ ಸೃಷ್ಟಿಸುತ್ತಾರೆ. ಎಲ್ಲರೂ ತಮ್ಮವರಂತೆ ನಟಿಸುತ್ತಾರೆ. ಹಣದ ವಿಚಾರ ಬಂದಾಗ ಸಂಬಂಧ ಮತ್ತು ಹಣದಲ್ಲಿ ಮನುಷ್ಯ ಸದಾ ಹಣವನ್ನೇ ಆರಿಸಿಕೊಳ್ಳುತ್ತಾನೆ. ಈಗ ನಿಮಗೆ ಸುವರ್ಣಾವಕಾಶ ನಿಮ್ಮ ಕಣ್ಣೆದುರೇ ತಾನಾಗೆ ನಡೆಯಲಿದೆ. ಸ್ನೇಹಿತರೆ, ನಿಮ್ಮ ಕೆಲವು ಪರಮ ಮಿತ್ರರು ಇದ್ದಾರೆ. ನಿಮಗೆ ದ್ರೋಹ ಮಾಡುತ್ತಾರೆ ಮತ್ತು ಅವರು ತಮ್ಮದೇ ಶತ್ರುವಿನ ಜೊತೆ ಕೈ ಜೋಡಿಸಬಹುದು. ನಿಮ್ಮ ಸ್ನೇಹದಲ್ಲಿ ಹುಳಿ ಹಿಂಡಬಹುದು. ಕೊನೆ ಗಳಿಗೆಯಲ್ಲಿ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗುತ್ತಾರೆ. ಆಗ ಸ್ನೇಹಿತರೆ, ಅಲ್ಲಿ ಕುಳಿತು ಅಳುತ್ತೀರಿ, ಬೇಸರದಿಂದ ಕೂಗುತ್ತೀರಿ. ನೋಡಿ, ಜೀವನದಲ್ಲಿ 4 ಜನ ಬರುತ್ತಾರೆ, 4 ಜನ ಹೋಗುತ್ತಾರೆ ಮತ್ತು ನೀವು ಒಂಟಿಯಾಗಿ ಬಂದವರು ಒಂಟಿಯಾಗಿ ಹೋಗಬೇಕು. ಯಾರು ನಿಮ್ಮೊಂದಿಗೆ ಬರುವುದಿಲ್ಲ. ಆದ್ದರಿಂದ ಈ ಜೀವನ ಯಾತ್ರೆಯಲ್ಲಿ ಎಂದಿಗೂ ಯಾರ ಮೇಲೂ ಭರವಸೆ ಇಡಬಾರದು. ನೀವು ಬೇರೆಯವರ ಮೇಲೆ ಏಕೆ ಭರವಸೆ ಇಡುತ್ತೀರಿ? ಸ್ವತಃ ಒಂಟಿಯಾಗಿ ನಡೆಯಲು ಕಲಿಯಿರಿ. ಜೀವನದಲ್ಲಿ ಕಾಣುವ ಫಲಿತಾಂಶ ನೋಡಿ ನೀವೇ ಬೆರಗಾಗುತ್ತೀರಿ. ಇನ್ನು ಸ್ನೇಹಿತರೆ, ಮುಂದಿನ 3 ದಿನಗಳಲ್ಲಿ ಆಗಸ್ಟ್ 8, 9, 10 ರಾಶಿ ಫಲದ ಬಗ್ಗೆ ಹೇಳುವುದಾದರೆ, ವ್ಯಾಪಾರದಲ್ಲಿ ಏನು ಬದಲಾವಣೆ, ನೌಕರಿಯಲ್ಲಿ ಏನು ವ್ಯತ್ಯಾಸ, ಕೌಟುಂಬಿಕ ವಾತಾವರಣ ಹೇಗಿರುತ್ತದೆ ಅದನ್ನು ನಾನು ಈಗ ನಿಮಗೆ ತಿಳಿಸಿಕೊಡುತ್ತೇನೆ. ಜೊತೆಗೆ ನಿರುದ್ಯೋಗ ಮತ್ತು ಪ್ರೇಮ ರಾಶಿ ಫಲದ ಬಗ್ಗೆ ಮಾತನಾಡೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡುತ್ತೀರಿ. ಮೊದಲು ವ್ಯಾಪಾರ ಒಪ್ಪಂದಗಳ ಬಗ್ಗೆ ಹೇಳುವುದಾದರೆ, ಈ 3 ದಿನಗಳ ಆರಂಭದಲ್ಲಿ ಒಂದು ಉತ್ತಮ ಆಫರ್ ನಿಮ್ಮ ಬಳಿಗೆ ಬರಬಹುದು ಮತ್ತು ತಿಂಗಳ ಕೊನೆಯಲ್ಲಿ ಬಹಳ ಒಳ್ಳೆಯ ಡೀಲ್ ನಿಮ್ಮ ಕೈಗೆ ಸಿಗಬಹುದು. ಈ ಡೀಲ್ ಪಡೆಯುವ ಸಾಮರ್ಥ್ಯವಲ್ಲ, ಆದರೆ ನಿಮ್ಮಲ್ಲಿ ಬರಬೇಕಾದದ್ದು ಕೌಶಲ್ಯ. ಹೌದು ಸ್ನೇಹಿತರೆ, 4 ಜನ ಕುಳಿತಿರುವಾಗ ಆ ವ್ಯಕ್ತಿ ನಿಮಗೆ ಡೀಲ್ ಕೊಡಬೇಕು, ನಿಮಗೆ ಆಫರ್ ಕೊಡಬೇಕು ಎಂದರೆ ನಿಮ್ಮಲ್ಲಿ ಏನಿರಬೇಕು? ಮೊದಲು ಸ್ನೇಹಿತರೆ, ಮಾತನಾಡುವ ಕಲೆ. ಹೌದು, ಅನೇಕರು ಸಭೆಯಲ್ಲೂ ಮಾತನಾಡುವುದಿಲ್ಲ. 4 ಜನರೆದುರಿಗೆ ಮಾತನಾಡಲು ಹಿಂಜರಿಯುತ್ತಾರೆ, ಮಾತನಾಡಲು ನಾಚಿಕೆ ಪಡುತ್ತಾರೆ, ತಮ್ಮನ್ನು ತಾವು ಪ್ರಸ್ತುತಪಡಿಸಿಕೊಳ್ಳಲು ನಾಚುತ್ತಾರೆ. ಸ್ನೇಹಿತರೆ, ಅಂತಹ ವ್ಯಕ್ತಿ ಜೀವನದಲ್ಲಿ ಎಂದಿಗೂ ಮುಂದೆ ಬರಲಾರರು. ಮಾತನಾಡಬೇಕಾದ ಹಾಗೆ ಮಾತನಾಡಬೇಕು. ಎದುರಿನವರ ಮನಸ್ಸು ಮತ್ತು ಹೃದಯ ಎರಡನ್ನೂ ಗೆಲ್ಲಬೇಕು. ಸ್ನೇಹಿತರೆ, ಈ ಮಾತನ್ನು ನೆನಪಿಡಿ. ಮೊದಲು ಮಾತಾರಾಣಿಯ ನಿಜವಾದ ಭಕ್ತರೆಲ್ಲರೂ ವಿಡಿಯೋ ನೋಡುತ್ತಿದ್ದರೆ ಮೊದಲು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ವ್ಯಾಪಾರ ಒಪ್ಪಂದಗಳು ಉತ್ತಮವಾಗಲಿ, ಆದರೆ ಅವಕಾಶದ ಲಾಭ ಪಡೆಯುವುದು ನಿಮ್ಮ ಕೈಯಲ್ಲಿದೆ. ಭಗವಂತ ನಿಮಗೆ ಸಾಧ್ಯವಿರುವ ಎಲ್ಲ ಸಹಾಯ ಮಾಡುತ್ತಾನೆ. ಆದರೆ ಭಗವಂತನ ಭರವಸೆಯಲ್ಲಿ ಕೂರಬೇಡಿ, ಏಕೆಂದರೆ ತಾವೇ ಸ್ವತಃ ಸಹಾಯ ಮಾಡಿಕೊಳ್ಳುವವರಿಗೆ ಮಾತ್ರ ಭಗವಂತ ಸಹಾಯ ಮಾಡುತ್ತಾನೆ. ನಿಮ್ಮ ಹಕ್ಕಿಗಾಗಿ ನೀವೇ ಹೋರಾಡಬೇಕು. ನೌಕರಿ ಮಾಡುವ ಜನರು ಸ್ವಲ್ಪ ಸ್ವಲ್ಪ ಒತ್ತಡದಲ್ಲಿರುತ್ತಾರೆ, ಏಕೆಂದರೆ ಬಹಳ ದಿನಗಳಿಂದ ಕೆಲಸದ ಹೊರೆ ಅಷ್ಟಾಗಿ ಇರಲಿಲ್ಲ. ಆದರೆ ತಿಂಗಳ ಅಂತ್ಯದಲ್ಲಿ ಹತ್ತಿರವಾಗುತ್ತಿದ್ದಂತೆ ಕೆಲಸದ ಹೊರೆ ಹೆಚ್ಚುತ್ತದೆ. ಹಾಗಾಗಿ ತಿಂಗಳ ಕೊನೆಯಲ್ಲಿ ಕೆಲಸದ ಹೊರೆ ನಿಮ್ಮ ಮೇಲಿರುತ್ತದೆ. ಆದರೆ ಹೆಚ್ಚು ಚಿಂತಿಸಬೇಡಿ. ತಿಂಗಳ ಆರಂಭದಲ್ಲಿ ಸಾಕಷ್ಟು ಹಗುರತೆ ಕಾಣಿಸಬಹುದು, ಕೊನೆಯಲ್ಲಿ ಹೆಚ್ಚು ಪರಿಶ್ರಮ ಮಾಡಬೇಕಾಗುತ್ತದೆ. ನಿಮಗೆ ನೀವು ನೆನಪಿಡಬೇಕಾದ ಒಂದೇ ಒಂದು ವಿಷಯ, ನೀವು ಮನಃಪೂರ್ವಕವಾಗಿ ಮಾಡಬೇಕು. ಕೆಲಸವಿದೆ ಎಂದು ಅಸಡ್ಡೆಯಿಂದ ಸೋಮಾರಿತನದಿಂದ ಮಾಡಬಾರದು. ಕಠಿಣ ಕೆಲಸ, ಶ್ರಮದ ಕೆಲಸ ಮತ್ತು ಹೆಚ್ಚುವರಿ ಕೆಲಸ ಸಿಕ್ಕಿದೆ ಎಂದರೆ ಅದು ನಿಮ್ಮ ಪ್ರಗತಿಯನ್ನು ನಿರ್ಧರಿಸುತ್ತದೆ. ಈ ಮಾತು ನೆನಪಿಡಿ. ಇನ್ನು ಪ್ರೇಮ ರಾಶಿಫಲದ ವಿಚಾರಕ್ಕೆ ಬಂದರೆ, ಜೀವನದಲ್ಲಿ ಪ್ರೀತಿಯ
ಸಂಗಾತಿ ಪರಸ್ಪರ ಸ್ವಲ್ಪ ಸಮಯ ಕೊಡಿ, ಏಕೆಂದರೆ ಸಮಯ ಅಭಾವದಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಉಂಟಾಗಬಹುದು ಅಥವಾ ಈ ಸಮಯದ ಅಭಾವದಲ್ಲಿ ಯಾರಾದರೂ ಮೂರನೆಯವರು ಅವಕಾಶ ಪಡೆದು ನಿಮ್ಮ ಸಂಬಂಧವನ್ನು ನಡುವೆ ಜಗಳ ಹಚ್ಚಬಹುದು, ಕೆಲಸ ಮಾಡಬಹುದು. ಸ್ನೇಹಿತರೆ, ನಿಮ್ಮನ್ನು ದೂರ ಮಾಡಲು, ನಿಮ್ಮಿಬ್ಬರನ್ನು ಪರಸ್ಪರ ಎತ್ತಿ ಕಟ್ಟಲು ಮತ್ತು ಕೆಲವೊಮ್ಮೆ ಅರಿವಿಲ್ಲದೆ ನಾವು ಅರ್ಥ ಮಾಡಿಕೊಳ್ಳುತ್ತಿದ್ದರೂ ಅರಿವಿಲ್ಲದೆಯೇ ಸಂಗಾತಿಗಳು ಮೂರನೆಯವರ ಮಾತಿಗೆ ಕಿವಿ ಕೊಡಬಹುದು. ನೀವು ಹೆಚ್ಚು ಸಮಯ ಕೊಟ್ಟಷ್ಟು ನಿಮ್ಮ ನಡುವೆ ಆಪ್ತತೆ ಉಳಿಯುತ್ತದೆ ಮತ್ತು ಆಪ್ತತೆ ಇದ್ದರೆ ಯಾರನ್ನಾದರೂ ದಾರಿ ತಪ್ಪಿಸುವ, ದಾರಿ ತೋರುವ ಯಾವುದೇ ಪ್ರಯತ್ನ ವ್ಯರ್ಥವಾಗುತ್ತದೆ, ಏಕೆಂದರೆ ಪ್ರತಿ ಸಂಬಂಧದ ಅಡಿಪಾಯ ನಂಬಿಕೆ ಇರುವವರೆಗೆ ಆ ಸಂಬಂಧ ಉಳಿಯುತ್ತದೆ. ಯಾವ ದಿನ ಆ ನಂಬಿಕೆ ಹೋಗುತ್ತದೆಯೋ ಅದೇ ದಿನ ಆ ಸಂಬಂಧವೂ ಮುರಿಯುತ್ತದೆ. ಇದನ್ನು ನೆನಪಿಡಿ. ನಿರುದ್ಯೋಗಿಗಳ ಮೇಲಿನ ಕಾರ್ಮೋಡಗಳು ದೂರವಾಗಲಿವೆ. ಒಬ್ಬ ವಿಶೇಷ ವ್ಯಕ್ತಿ ಅಥವಾ ಅನುಭವಿ ವ್ಯಕ್ತಿ, ಯಾರನ್ನು ನೀವು ನಿಮ್ಮ ಶುಭ ಚಿಂತಕ ಅಥವಾ ಗುರು ಎಂದು ಕರೆಯುತ್ತೀರೋ, ಅವರ ಸಹಾಯದಿಂದ ನಿಮಗೆ ತುಂಬ ಒಳ್ಳೆಯ ನೌಕರಿ, ಒಳ್ಳೆಯ ಉದ್ಯೋಗ ಸಿಗಬಹುದು. ಸಾಧ್ಯತೆ ಪೂರ್ಣವಾಗಿ ನಿರ್ಮಾಣವಾಗುತ್ತದೆ. ಸ್ನೇಹಿತರೆ, ನೀವು ಮಾಡಬೇಕಾದ ಪ್ರಯತ್ನವೆಂದರೆ ಎಲ್ಲರೊಂದಿಗೆ ಪ್ರೀತಿಯಿಂದ ಇರಬೇಕು. ಅಂದರೆ ಯಾರ ಮನಸ್ಸಿನಲ್ಲಿಯೂ ಈ ವ್ಯಕ್ತಿಯನ್ನು ದಾರಿಯಿಂದ ತೆಗೆಯಬೇಕು ಎಂಬ ಭಾವ ಬರಬಾರದು. ಸ್ನೇಹಿತರೆ, ಮೊದಲು ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರೊಂದಿಗೆ ಒಳ್ಳೆಯ ನಡವಳಿಕೆ ಇಡಬೇಕು. ಸ್ನೇಹಿತರೆ, ಮುಂದಿನ 3 ದಿನಗಳಲ್ಲಿ, ಆಗಸ್ಟ್ ಮುಂದಿನ 3 ದಿನಗಳಲ್ಲಿ 8, 9, 10 ನಿಮ್ಮ ವ್ಯಾಪಾರ ಹೇಗಿರುತ್ತದೆ, ನೌಕರಿ, ಹಣ, ಜೀವನ ಹೇಗಿರುತ್ತದೆ ಎಂದು ತಿಳಿದುಕೊಂಡಿರಿ. ಸತ್ಯ ಭವಿಷ್ಯವಾಣಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡೋಣ. ನೀವೆಲ್ಲರೂ ಮಹಾಬಲಿ ಹನುಮಾನ್ ನಿಜವಾದ ಭಕ್ತರಾಗಿದ್ದರೆ ತಡ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ. ಇಂದಿನ ಜ್ಞಾನ ಹೇಳುತ್ತದೆ, ಅಂಬಾನಿಯಂತಹ ಶ್ರೀಮಂತನಿಗೂ ಬುದ್ಧಿ ಹೇಳಬಹುದು, ಅಜ್ಞಾನಿಗೆ ತಿಳಿಸಬಹುದು, ಆದರೆ ಅಹಂಕಾರಿಯನ್ನು ಯಾರೂ ತಿದ್ದಲು ಸಾಧ್ಯವಿಲ್ಲ. ಅವನಿಗೆ ಕೇವಲ ಕಾಲ ಬಂದಾಗ ಸಮಯವೇ ಪಾಠ ಕಲಿಸುತ್ತದೆ. ಆದ್ದರಿಂದ ಗುರುದೇವರು ನಿಮಗೆ ಹೇಳಲು ಬಯಸುತ್ತಾರೆ, ನಿಮ್ಮ ಜೀವನದಲ್ಲಿ ನೀವು ಎಷ್ಟೇ ದೊಡ್ಡ ಸಾಧನೆ ಮಾಡಿದರೂ, ಜನರು ಎಷ್ಟೇ ಬುದ್ಧಿವಂತ ಕೆಲಸ ಮಾಡಿದರೂ ಒಳಗೆ ಅಹಂಕಾರ ಬರಲು ಬಿಡಬೇಡಿ. ಎಂದಿಗೂ ಗರ್ವ ಬರಲು ಬಿಡಬೇಡಿ. ಏಕೆಂದರೆ ಸ್ನೇಹಿತರೆ, ಅಹಂಕಾರವೆಂಬುದು ನಿಮ್ಮೊಳಗೆ ಬಂದರೆ ಮತ್ತು ನೀವು ತಪ್ಪು ದಾರಿಯಲ್ಲಿ ಮುಂದೆ ಹೋದರೆ ಯಾರು ಎಷ್ಟು ಹೇಳಿದರೂ ನಿಮಗೆ ಅರ್ಥವಾಗುವುದಿಲ್ಲ. ಹಾಗಾಗಿ ಸ್ನೇಹಿತರೆ, ಎಂದಿಗೂ ಯಾರ ಬಗ್ಗೆಯೂ ಅಹಂಕಾರ ಪಡಬೇಡಿ. ಎಲ್ಲವನ್ನು ಈಶ್ವರನ ಕೃಪೆ ಎಂದು ಭಾವಿಸಿ ಸಂತೋಷದಿಂದ ನಡೆಯಿರಿ. ಈ ಕೆಲಸವನ್ನು ನಾನೇ ಮಾಡಿದೆ ಎಂದು ಹೇಳಬೇಡಿ. ಯಾವಾಗಲೂ ಹೀಗೆ ಹೇಳಿ, ಈಶ್ವರನ ಕೃಪೆಯಿಂದ ಆಯಿತು, ಗುರುದೇವರ ಜ್ಞಾನ ಇಷ್ಟವಾಯಿತೆ. ಹಾಗಾದರೆ ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಜ ಶ್ರದ್ಧೆಯಿಂದ ಜೈ ಹನುಮಾನ್ ಎಂದು ಬರೆಯಿರಿ. ಸ್ನೇಹಿತರೆ, ಹನುಮಾನ್ನ ಕೃಪೆ ನಿಮಗೆಲ್ಲರಿಗೂ ಸಿಗುತ್ತದೆ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದೆ ಹೋಗಿ ಇಂದಿನ ವಿಶೇಷ ಮಹತ್ವದ ಮಾಹಿತಿಯ ಬಗ್ಗೆ ಮಾತನಾಡೋಣ. ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತದೆ. ವೈಯಕ್ತಿಕ ಜೀವನದಲ್ಲಿ ಜೀವನ ಸಂಗಾತಿಯೊಂದಿಗೆ ಸಣ್ಣ ವಿಚಾರಕ್ಕೆ ಮನಸ್ತಾಪ ಶುರುವಾಗಬಹುದು. ಹಾಗಾಗಿ ಪ್ರೀತಿಯಿಂದ ನಿಮ್ಮ ಪ್ರಿಯರನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸಿ. ಸಣ್ಣ ಪುಟ್ಟ ಚರ್ಚೆಗಳು ಬೇಗ ಮುಗಿಸಲು ಪ್ರಯತ್ನಿಸಿ, ಇಲ್ಲದಿದ್ದರೆ ಅದು ದೊಡ್ಡ ರೂಪ ತಾಳಬಹುದು. ಕೆಲಸದ ವಿಷಯದಲ್ಲಿ ನೌಕರಿ ಮಾಡುವವರಿಗೆ ಇಂದು ದೊಡ್ಡ ಸವಾಲುಗಳನ್ನು ಎದುರಿಸಬೇಕಾಗಬಹುದು. ಆಫೀಸ್ನಲ್ಲಿ ಮೇಲಧಿಕಾರಿಗಳಿಂದ ಬೈಗುಳ ಕೇಳಬಹುದು. ಹಾಗಾಗಿ ಆಫೀಸ್ನಲ್ಲಿ ವಿಶೇಷವಾಗಿ ಮಾತಿನ ಮೇಲೆ ಹಿಡಿತವಿರಲಿ. ಅತ್ತಿತ್ತ ಮಾತಿಗೆ ಮನಸ್ಸು ಕೆಡದೆ ಪೂರ್ಣ ಗಮನ ಕೆಲಸದ ಮೇಲಿಡಿ. ಏಕೆಂದರೆ ನಿಮಗೆ ಪ್ರಗತಿ ಬಯಸಿದರೆ ಮೇಲಧಿಕಾರಿಗಳನ್ನು ಮೆಚ್ಚಿಸಬೇಕು. ನಿಮ್ಮ ಶ್ರಮದಿಂದ ಅವರ ಮನ ಗೆಲ್ಲಬೇಕು. ನೌಕರಿ ಬದಲಾಯಿಸುವ ಯೋಚನೆ ಇದ್ದರೆ ಇಂದು ಹೆಚ್ಚು ಚಿಂತೆ ಬೇಡ. ದೀರ್ಘಕಾಲದ ಯಾವುದೇ ತೊಂದರೆ, ದುಃಖ ನಿವಾರಣೆಯಾಗುತ್ತದೆ. ಇಂದು ಸಕಾರಾತ್ಮಕವಾಗಿರಲು ಪ್ರಯತ್ನಿಸಿ. ಸಕಾರಾತ್ಮಕ ಜನರೊಂದಿಗೆ ಬೆರೆಯಿರಿ. ನಕಾರಾತ್ಮಕ ಆಲೋಚನೆಗಳು ಕಾಡಬಹುದು. ಇನ್ನೊಂದು ಕಡೆ, ನೀವು ಸಣ್ಣ ಪ್ರಮಾಣದ ವ್ಯಾಪಾರ ಪಾಲುದಾರಿಕೆಯಲ್ಲಿ ಶುರು ಮಾಡಲು ಬಯಸಿದರೆ ಆತುರದ ನಿರ್ಧಾರ ತೆಗೆದುಕೊಳ್ಳಲು ಇದು ಸೂಕ್ತ ಸಮಯವಲ್ಲ, ನಷ್ಟವಾಗಬಹುದು. ಹಾಗಾಗಿ ಸ್ವಲ್ಪ ಕಾಲ ತಾಳಿ, ನಿಲ್ಲಿಸಿ. ಮುಂದಿನ ಸಮಯ ಒಳ್ಳೆಯದಾಗಬಹುದು. ಈಗ ನೀವು ವಿಚಾರಪೂರ್ವಕವಾಗಿ ನಿರ್ಧಾರ ತೆಗೆದುಕೊಳ್ಳಬಹುದು. ಹಣದ ಪರಿಸ್ಥಿತಿ ಸರಿ ಪ್ರಮಾಣದಲ್ಲಿರುತ್ತದೆ. ಬಜೆಟ್ ಅನುಸಾರ ಖರ್ಚು ಮಾಡಿದರೆ ದೊಡ್ಡ ಸಮಸ್ಯೆ ಇಲ್ಲ. ಆದಾಯ ಅರ್ಧಾಣೆ ಇದ್ದು ಖರ್ಚು ರೂಪಾಯಿ ಆದರೆ ತೊಂದರೆ ಹೆಚ್ಚುತ್ತದೆ. ಭಾವನಾತ್ಮಕವಾಗಿ ಇಂದು ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕೆಲವರು ನಿಮ್ಮ ಭಾವನೆಗಳೊಂದಿಗೆ ಆಟವಾಡಿ ನಿಮ್ಮಿಂದ ತಪ್ಪು ನಿರ್ಧಾರ ಮಾಡಿಸಬಹುದು. ಇಂದು ದೊಡ್ಡ ಯಶಸ್ಸಿನ ಯೋಗವಿದೆ. ದೊಡ್ಡ ಲಾಭವಾಗಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.